46 ಹಿಂದುಳಿದ ಜಾತಿಗಳ ಮುಂದಕ್ಕೆ ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಂಡು ಅವ್ರನ್ನೂ ಕೂಡ ಕನ್ವರ್ಟ್ ಆಗಿರುವಂಥ ಕ್ರಿಶ್ಚಿಯನ್ರಿಗೂ ಕೂಡ ನೀವು ಮೂಲ ಹಿಂದೂಗಳಿಗೆ ಸಿಗಬೇಕಾದಂತಹ ರಿಸರ್ವೇಷನ್ನ ಸೌಲಭ್ಯವನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯನವ್ರು ಹೊರಟಿದ್ದಾರೆ. ಇಡೀ ಧರ್ಮವನ್ನೇ ಒಡೆಯೋಕ್ಕೆ ಹೊರಟಿದ್ದಾರೆ, ಜಾತಿ ಆಧಾರದ ಮೇಲೆ ಒಡೆಯೋಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ಇದೇ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ವೀರಶೈವ ಲಿಂಗಾಯತ ಇದು ಬೇರೆ ಪ್ರತ್ಯೇಕ ಧರ್ಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಕೂಡ ಕೈ ಹಾಕಿ ನೀವು ಅಧಿಕಾರವನ್ನು ಕಳ್ಕೊಂಡ್ರಿ. ಚಾಮುಂಡೇಶ್ವರಿನಲ್ಲಿ ನಿಮ್ಮನ್ನು 36,000 ಓಟಲ್ಲಿ ಜನ ಸೋಲಿಸಿ ಕಳಿಸಿದ್ರು. ಇವಾಗ ನೀವು ಜಾತಿ ಗಣತಿ ಹೆಸರಿನಲ್ಲಿ ನೀವು ಧರ್ಮವನ್ನು ಬೇರೆ ಬೇರೆ ಬರೆಯೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಡೋಂಥಕ್ಕೆ ನೀವು ಕೈ ಹಾಕಿದಿರಿ. ನಾನು ಎಲ್ಲ ಸಮಸ್ತ ಹಿಂದೂಗಳಲ್ಲಿ ಕೇಳುವಂಥದ್ದು, ನೀವು ಇದಕ್ಕೆ ಈ ಒಂದು ಸಿದ್ದರಾಮಯ್ಯನವರ ಒಡೆದು ಆಳುವಂಥ ನೀತಿಗೆ ನೀವು ಬಲಿಯಾಗಕ್ಕೆ ಹೋಗಬೇಡಿ. ದಯವಿಟ್ಟು ನೀವು ಇವತ್ತು ನಾನು ಕೆಲವರು ಸ್ವಾಮಿಗಳನ್ನು ಕೂಡ ಕೇಳ್ತೀನಿ, ನಮ್ಮದೇನೋ ಪ್ರತ್ಯೇಕ ಧರ್ಮ ಅಂತೇಳಿ ಹೇಳಿಬಿಟ್ಟು ಕೆಲವರು ಸ್ವಾಮಿಗಳು ಓತಪ್ರೋತವಾಗಿ ಮಾತಾಡ್ತಿದ್ದಾರೆ. ನಾನು ಆ ಸ್ವಾಮಿಗಳಲ್ಲಿ ಕೇಳಕ್ಕೆ ಬಯಸ್ತೀನಿ, ನಮ್ಮ ಹಿಂದೂಗಳ ದೇವರು ಯಾರು ಅಂತ ಕೇಳಿದರೆ ನಾವು ತ್ರಿಮೂರ್ತಿಗಳನ್ನು ಹೇಳ್ತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ನಮ್ಮ ರಕ್ಷಕ, ಹಾಗೆ ಶಿವ ಅಂದರೆ ಲಯ. ನಮ್ಮ ದೇವರುಗಳನ್ನು ಕೂಡ ಅದರೊಳಗಡೆ ತ್ರಿಮೂರ್ತಿಗಳ ರೂಪದಲ್ಲಿ ನಾವು ಪೂಜಿಸ್ತೀವಿ. ಅದಕ್ಕೆ ಆದಿಶಕ್ತಿನೂ ಕೂಡ ಇದೆ. ಕ್ರಿಶ್ಚಿಯನ್ರ ದೇವರು ಯಾರಪ್ಪ ಅಂತ ಹೇಳಿದರೆ ಜೀಸಸ್ ಕ್ರೈಸ್ಟ್ ಅಂತ ಇರ್ತಾರೆ. ಮುಸ್ಲಿಮರ ದೇವರು ಯಾರು ಅಂತಂದರೆ ಅಲ್ಲಾಹು ಅಂತ ಹೇಳ್ತಾರೆ. ಬೌದ್ಧರ ದೇವರು ಯಾರು ಅಂತಂದರೆ ಬುದ್ಧನ ಅವರು ಪೂಜಿಸ್ತಾರೆ. ಹಾಗೆ ಜೈನರ ದೇವರು ಯಾರು ಅಂತೇಳಿ ಹೇಳಿದರೆ ಮಹಾವೀರನ ತೀರ್ಥಂಕರನ್ನು ಪೂಜಿಸ್ತಾರೆ. ಹಾಗೆ ಜೊರಾಸ್ಟ್ರಿಯನ್ಸ್ ಇದಾಗ ಹೋಯ್ತು ಅಂತೇಳಿ ಹೇಳಿದರೆ ಅವರಿಗೂ ಕೂಡ ಅಲ್ಲಿ ಜಿಯೋಸ್ ಇದೆ. ಹಾಗೆ ಅದೇ ರೀತಿಯಲ್ಲಿ ಜುದಾಯಿಸಮಿಗೆ ದೇವರಿದ್ದಾರೆ, ಅದೇ ರೀತಿಯಲ್ಲಿ ಗ್ರೀಕಿಗೆ ಬೇರೆ ದೇವರಿದ್ದಾರೆ. ನೀವು ಯಾರೋ ಪ್ರತ್ಯೇಕ ಧರ್ಮ ಅಂತ 4 ಜನ ಕಾವ್ಯ ಹಾಕ್ಕೊಂಡಿರೋಂಥ ಸ್ವಾಮಿಗಳು ಹೇಳ್ತಿದ್ರಲ್ಲ, ನಿಮ್ಮ ದೇವ್ರು ಯಾರು ರೀ? ನಿಮ್ಮ ದೇವ್ರು ಯಾರು? ಬಸವಣ್ಣನವರು ಅವರ ವಚನಗಳಲ್ಲಿ ಹೇಳುವಂಥ ದೇವ್ರು ಯಾರು? ಕೂಡಲ ಸಂಗಮ ಅಂದರೆ ಯಾರು? ಕೂಡಲ ಸಂಗಮ ಅಂತಂದರೆ ಶಿವನೂ ನಮ್ಮವನೇ. ಆ ಭಸ್ಮ ಏನಿದೆಯಲ್ಲ ಶಿವ ಸ್ಮಶಾನವಾಸಿ, ಅದು ನಮ್ಮದೇ. ಕಾವಿನೂ ನಮ್ಮದೇ, ನಮ್ಮ ಸನಾತನ ಧರ್ಮಕ್ಕೆ ಸೇರಿದಂಥದ್ದು. ರುದ್ರಾಕ್ಷಿನೂ ನಮ್ಮದೇ. ಹಾಗಾದ್ರೆ ನಿಮ್ದು ಪ್ರತ್ಯೇಕ ಧರ್ಮ ಎಲ್ಲಿಂದ ಬರುತ್ತೆ? ಏನು ಈ ರೀತಿ ನೀವು ವಿಚಾರರಹಿತವಾಗಿ ಮಾತನಾಡ್ತಾ ಇದ್ದೀರಿ? ಈ ಹಿಂದೆ ಧರ್ಮವನ್ನು ಒಡೆದಿದ್ದು ಸಾಕಾಗೋಗಿದೆ. ಇನ್ನು ನೀವೊಂದಷ್ಟು ಜನ ಪ್ರತ್ಯೇಕ ಧರ್ಮ ಅಂತ ಹೇಳ್ತಿರಲ್ಲ, ಪ್ರತ್ಯೇಕ ಧರ್ಮ ನಿಮ್ಮ ದೇವ್ರು ಯಾರು? ಹಾಗಾದರೆ ಪ್ರತ್ಯೇಕ ಧರ್ಮ ಅನ್ನೋದಾದರೆ ದೇವರು ಹಿಂದೂ ಧರ್ಮದ ಅತ್ಯಂತ ಪ್ರಭಾವಿ ಶಕ್ತಿಶಾಲಿ ದೇವರು ಶಿವ. ಆ ಶಿವನ ಆರಾಧನೆಯನ್ನೇ ಬಸವಣ್ಣ ಕೂಡ ಮಾಡಿದ್ದು. ನೀವೇನೋ ಪ್ರತ್ಯೇಕ ಧರ್ಮ ಅಂತ ಹೊಸ ವ್ಯಾಖ್ಯಾನವನ್ನು ಕೊಟ್ಟು ನೀವು ಇದನ್ನೆಲ್ಲ ಮಾಡಲಿಕ್ಕೆ ಬರಬೇಡಿ ದಯವಿಟ್ಟು.